ಡ್ಯಾನ್ಸ್ ಮಾಡ್ತಾ ಇದೆ ಉಪ್ಪಮ್ಮ ಪೈಲಿ ಪೈಲಿ ಡ್ಯಾನ್ಸ್ ಮಾಡ್ಬೇಕು ಪೈಲಿ ಮಾಡ್ಬೇಕಾ ಮಗಳು. ಮದುವೆಗೆ ಹೋಗ್ತಾ ಇದೀವಿ. ರೆಡಿಯಾಗಿದ್ದಾರೆ ನಮ್ಮ ಅಪ್ಪ ಅಮ್ಮ ಒಂದು ಗಾಡೀಲಿ, ನಾನು ಅಕ್ಕ ಒಂದು ಗಾಡೀಲಿ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಭಾನುವಾರ ಸಂಡೇ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ನೈಟ್ ರಿಸೆಪ್ಷನ್ಗೆ ಬಂದಿದ್ವಿ ಆ್ಯಂಡ್ ಇವತ್ತು ದಾರ ಮುಹೂರ್ತ ಇದೆ. ದಾರ ಎಲ್ಲ ಆಗೋಗಿದೆ, ಸ್ವಲ್ಪ ಲೇಟಾಗೇ ಬಂದೀವಿ. ನಮ್ಮ ಅಕ್ಕ ರೆಡಿಯಾಗಿ ಬಂದಿದ್ದೀವಿ. ಸೊ ಇವಾಗ ಒಳಗಡೆ ಹೋಗೋಣ. ಚೌಟ್ರಿ ಎತ್ಕೊಂಡು ಬಂದಿದ್ದೀವಿ. ಏನ್ರ ಮಾಡ್ಕೊಳ್ಳಿ, ಹೂ ತಕ್ಕೊಂಡ್ಬಿಟ್ರೆ ಕೂದಲಿಗೆ ಏರ್ಪಿನ್ ತಂದಿಲ್ಲ ಯಾಕ್ತಾರನೆ ನೋಡಿ ಫ್ರೆಂಡ್ಸ್. ಗಾಡಿ ಒಳಗೆ ಹೂ ಮಾಡ್ಕೊಂಡ್ರೆ ಏರ್ಪಿನ್ ತಂದಿದೀಯಾ ಅಂತೆ. ಸೈಡ್ ಬಿಡು, ಬನ್ನಿ ಒಳಗಡೆ ಹೋಗೋಣ. ಹೆಂಗೆ ನಡೀತಿದೆ ಪ್ರೋಗ್ರಾಮ್ ಎಲ್ಲ ನೋಡೋಣ. ಇವತ್ತಿನ ವ್ಲಾಗ್ನ ಚೌಟ್ರಿ ಮದುವೆ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂದಂತ ತಿಳಿಸೋದನ್ನು ಮರಿಬೇಡಿ. ಬಾವನ್ ಫೋಟೋ ಸೆಲ್ಫಿ ತಗೊಳ್ಳೋಣ, ಹೋಗ್ಲಿ ಅಲ್ಲ ಪಾಪ. ಒಂದು ಸೆಲ್ಫಿ ತಗೊಳ್ಳೋಣ, ಬರೋ ನಿಂತ್ಕೊಕ್ಕ ತಗೊಬಿಡೋಣ. ರಾತ್ರಿ ತಗೊಂಡಿಲ್ಲ ವಾ, ಇಟ್ಕೋ ಬಾಯ್, ಹೋಗ್ಲಿ ಪಕ್ಕಕ್ಕೆ. ಕಣ್ಣು ಬಿಸಿಲು, ಅದನ್ನೇನಾದ್ರು ಫೋಟೋ ವಿಡಿಯೋ ಕಳಿಸಿದ್ದೀನಿ. ಹಾಗೆ ಇದು ಬಂದರೆ ಮನೆಯಲ್ಲಿ ನಾವು ಹೊರಡಬೇಕಾದ್ರೆ ನನ್ನ ತಂಗಿ ತೊಗೊಂಡಿದ್ದಂಥ ಒಂದು ಸಣ್ಣ ಕ್ಲಿಪ್ಪಿಂಗ್, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮ ಒಂದು ಗಾಡಿನಲ್ಲಿ ಹೋಗ್ತಾಯಿದ್ರು, ಮತ್ತು ನಾನು ನನ್ನ ತಂಗಿ ಒಂದು ಗಾಡೀಲಿ ಹೋಗ್ತಾಯಿದ್ವಿ, ಮತ್ತು ಅಕ್ಕ ಮತ್ತು ಮಗ ಅವ್ರು ಒಂದು ಗಾಡಿನಲ್ಲಿ ಬರ್ತಾಯಿದ್ರು. ನೈಟು ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ಮಕ್ಳುಗಳನ್ನೆಲ್ಲ ಕರ್ಕೊಂಡು, ಹಸ್ಬೆಂಡು ವ್ಯಾನಲ್ಲಿ ಕರ್ಕೊಂಡು ಹೋಗಿದ್ರು. ಈಗ ಬೇರೆ ಬೇರೆ ಫಂಕ್ಷನ್ಗಳು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಫಂಕ್ಷನ್ ಇದ್ದೇ ಇರ್ತವೆ. ಹಂಗಾಗಿ ಅವರೆಲ್ಲ ಬೇರೆ ಫಂಕ್ಷನ್ಗೆ ಹೋಗ್ತಿರೋದ್ರಿಂದ ನಾವುಗಳು ಮಾತ್ರ ಮದುವೆಗೆ ಹೋಗ್ತಾ ಇರೋದು. ನಾವು ಮದುವೆಗೆ ಬರುವಷ್ಟರಲ್ಲಿ ದಾರ ಮುಹೂರ್ತ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು. ಅದ್ರ ಕಂಪ್ಲೀಟ್ ವಿಡಿಯೋ ಯಾವ ರೀತಿಯಲ್ಲಿ ಒಂದು ದಾರ ಮುಹೂರ್ತದ ಕಾರ್ಯಕ್ರಮಗಳೆಲ್ಲವೂ ನೆರವೇರಿದ್ವು, ಮಾಂಗಲ್ಯ ಧಾರಣೆ ಯಾವ ರೀತಿನಲ್ಲಾಯಿತು, ಯಾರ್ಯಾರೆಲ್ಲ ಇದ್ದರು, ಅದನ್ನು ನಾನಿವಾಗ ಈ ಒಂದು ಕಂಪ್ಲೀಟು ವೀಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ದಾರ ಮುಹೂರ್ತಕ್ಕೆ ಹೋಗಿದ್ದು ಲೇಟಾಗಿದ್ದರಿಂದ ಈ ಒಂದು ವೀಡಿಯೋನ ಮದುವೆ ಹುಡುಗಿ ಅಂದರೆ ಹರ್ಷಿತನ ಹತ್ರನೇ ಕಳಿಸ್ಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ, ಈ ವಿಡಿಯೋನ ಕಳಿಸ್ಕೊಟ್ಟಿದ್ದಕ್ಕೆ. ಎಷ್ಟು ಚೆನ್ನಾಗಾಗಿದೆ ನೋಡಿ ದಾರ ಮುಹೂರ್ತ. ನಿಜವಾಗ್ಲೂ ಮಿಸ್ ಮಾಡ್ಕೊಂಡ್ವಿ. ಸ್ವಲ್ಪ ಬೇಗ ಬರಬೇಕಾಗಿತ್ತು, ಬೇಗ ಬರಬೇಕು ಅಂತಲೇ ಅಂದ್ಕೊಂಡ್ವಿ, ಬಟ್ ಬರೋಕ್ಕಾಗಲಿಲ್ಲ. ಆದರೂ ಪರವಾಗಿಲ್ಲ. ನಿಮ್ಮಿಬ್ಬರು ಈ ಒಂದು ಹೊಸ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಹಾಗೆ ಲೈಟಿಂಗ್ಸಿಂದ ಜಿಗಿಮಿಗಿ ಅಂತಾಯಿತು. ಇವಾಗ ಸೂರ್ಯನ ಬೆಳಕಿಗೆ ಜಿಗಿಮಿಗಿ ಅನ್ನಿಸ್ತೈತೆ. ಏನಕ್ಕ ಅದನ್ನ ಹಂಗೆ ಕಾಣಿಸ್ತೈತದ, ಅಲ್ಲಿ ಕಾಣಿಸ್ತೈತೆ ಅಷ್ಟೇ. ಹೋಲಿ ಬಿಡು, ಏನಾಯ್ಕಿಲ್ಲ, ಅದು ನರ್ಗೆ ಬಂದಂಗೆ ಕಾಣಿಸುತ್ತೆ. ಹುಡುಗ ಹುಡುಗಿದು ಫೋಟೋ ಶೂಟ್ ನಡೀತಾ ಇದೆ. ದಾರೆ ಎಲ್ಲ ಆಗಿದೆಯಲ್ಲ, ಅರುಂಧತಿ ನಕ್ಷತ್ರ ತೋರ್ಸೋದಕ್ಕೆ ಕರ್ಕೊಬಂದಿದ್ದಾರೆ. ಅದು ಹಾಕ್ಬಿಟ್ರೆ ಇದೇ ಪ್ರಾಬ್ಲಮ್ಮು. ಓಡಿಸಿ ಪಾಡಿಸಿ ಎಲ್ಲ ಫೋಟೋ ತೆಗಿತಾವ್ರೆ ಬಿಸಿಲಲ್ಲಿ. ನೋಡಿದ್ರಲ್ಲ, ನಾವು ಬರುವಷ್ಟರಲ್ಲಿ ದಾರ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ನಾವು ಬಂದಾಗ ನನಗೆ ಸಿಕ್ತಂಥ ಕ್ಲಿಪ್ಪಿಂಗು ಹುಡುಗ ಹುಡುಗಿ ಅರುಂಧತಿ ನಕ್ಷತ್ರನ ತೋರಿಸಿ ಹಾಗೆ ಸ್ವಲ್ಪ ಫೋಟೋಶೂಟ್ನ ಮಾಡಿಸ್ಕೊತಾ ಇರೋದು. ಅದನ್ನು ಮುಗಿಸ್ಕೊಂಡು ನಾವು ಚೌಟ್ರಿ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ತಮ್ಮನ ಹೆಂಡತಿ ಅಂದರೆ ನಮ್ಮ ಸೋದರ ಮಾವನ ಮಗ ನಮಗಿಂತ ಚಿಕ್ಕವನಾಗಿರೋದ್ರಿಂದ ಅವನನ್ನು ತಮ್ಮ ಅಂತಲೇ ಕರಿತೀವಿ. ತಮ್ಮನ ಹೆಂಡತಿ ಸಿಕ್ಕಿದ್ರು. ನೈಟು ಕೂಡ ಸೆಲ್ಫಿ ತೊಗೊಳೋದಕ್ಕಾಗಿರಲಿಲ್ಲ. ಸೊ ಬನ್ನಿ ಫಸ್ಟು ಫೋಟೋ ತಗೊಳ್ಳೋಣ, ಆಮೇಲಿಂದ ಆ ಕಡೆ ಈ ಕಡೆ ಓಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀರಾ ಅಂತ ಹೇಳಿ ಕರ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಅವ್ರ ಜೋಡಿನೂ ಕೂಡ ತುಂಬ
ಮುದ್ದಾಗಿ ಇಬ್ಬರು ರೆಡಿಯಾಗಿ ಚೆನ್ನಾಗಿ ಚೌಟ್ರಿ ತುಂಬ ಓಡಾಡ್ಕೊಂಡಿದ್ರು. ಹಾಗೆ ಇವ್ರ ಮಗಳು ಗುಬ್ಬಿ ಕೂಡ ಸಿಕ್ಕಾಪಟ್ಟೆ ಮುದ್ದಾಗಿ ಚೆನ್ನಾಗಿ ರೆಡಿಯಾಗಿತ್ತು. ಕರೆದ್ವಿ, ಅವಳು ಏನು ಮಂಟಪದ ಹತ್ರ ಆಟ ಆಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿಬಿಟ್ಟಿದ್ಲು, ಬರಲಿಲ್ಲ. ಸರಿ ಅಂತ ಹೇಳಿ ನಾವೇನೇ ಸೆಲ್ಫಿನ ತೊಗೊಂಡ್ವಿ. ಅಷ್ಟರೊಳಗಡೆ ಹುಡುಗ ಹುಡುಗಿ ಒಳಗಡೆ ಮತ್ತೆ ಮಂಟಪದ ಹತ್ರ ಇನ್ನೂ ಉಳಿದಿರುವಂಥ ಒಂದಷ್ಟು ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದರು. ಇವಾಗ ಇದೆಲ್ಲ ಮುಗಿಸ್ಕೊಂಡು ಮತ್ತು ಸಪ್ತಪದಿ ಕಾರ್ಯಕ್ರಮ ಒಂದಿದೆ, ಅದನ್ನು ಕೂಡ ಮುಗಿಸ್ಕೊಂಡು ನೆಕ್ಸ್ಟು ಅವರು ಡೇ ರಿಸೆಪ್ಷನಿಗೆ ರೆಡಿ ಆಗೋದಿರುತ್ತೆ. ಅವರು ಇದನ್ನೆಲ್ಲ ಮುಗಿಸ್ಕೊಂಡು ಡೇ ರಿಸೆಪ್ಷನ್ಗೆ ರೆಡಿಯಾಗಿ ಬರುವಷ್ಟರಲ್ಲಿ ನಾವೆಲ್ಲರೂ ಹೋಗಿ ಊಟನೂ ಕೂಡ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ನಾವು ಹೇಳಿದ್ನಲ್ಲ 10:30 11 ಅಷ್ಟರಲ್ಲಿ ಚೌಟ್ರಿ ಹತ್ರ ಬಂದ್ವಿ. ಲೇಟಾಯಿತು ಅಂತಂದರೆ ತುಂಬ ಲೇಟ್ ಆಗಲಿಲ್ಲ, ದಾರ ಮುಹೂರ್ತ ಸ್ವಲ್ಪ ಬೇಗ ಬಿದ್ದಿತ್ತು ಅಷ್ಟೇ. ಒಂದು 8:15 to 9:50 ಒಳಗಡೆ ದಾರ ಮುಹೂರ್ತ ಇದ್ದಿದ್ದರಿಂದ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ. ದಾರ ಮುಹೂರ್ತದೊಳಗಡೆ ನಮಗೂ ಕೂಡ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳೆಲ್ಲ ಇದ್ದೇ ಇರುತ್ತಲ್ವ, ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ. ಎಲ್ಲನೂ ಮುಗಿಸಿ ಬರುವಷ್ಟರಲ್ಲಿ 10:30 ಈ ಥರ ಆಗೋಯ್ತು. ಸೊ ದಾರ ಕಾರ್ಯಕ್ರಮನ ನೋಡೋಕ್ಕಾಗಲಿಲ್ಲ. ಇನ್ನು ಸಿಕ್ಕಂಥ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಖಂಡಿತವಾಗ್ಲೂ ತೊಗೊಂಡೆ. ಅದಾದಮೇಲೆ ಊಟನೂ ಕೂಡ ಮುಗಿಸ್ಕೊಬಂದ್ವಿ. ಬಂದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಇನ್ನು ನಾವು ಲಾಸ್ಟು 1:30 2 ತನಕನೂ ಚೌಟ್ರಿಲಿ ಇದ್ವಿ ಅಂದ್ಕೊಳ್ಳಿ. ಅಷ್ಟೊತ್ತು ತನಕ ನಾವು ಚೌಟ್ರಿನಲ್ಲಿ ಟೈಮ್ ಸ್ಪೆಂಡ್ನ ಮಾಡಿದರೂ ಕೂಡ ಇನ್ನು ಬೇಕಾಗಿರುವಂಥ ಯಾವುದೇ ಥರದ ವೀಡಿಯೋಸ್ಗಳನ್ನ, ಅಂದರೆ ಡೇ ರಿಸೆಪ್ಷನ್ದಾಗಿರ್ಬೋದು, ಹಾಗೆ ಯಾರ್ಯಾರು ಬಂದಿದ್ರು ಯಾರ್ಯಾರು ಹೋದ್ರು, ನಮ್ಮ ದೊಡ್ಡಮ್ಮಂದರು, ಅಣ್ಣಂದರು, ಅತ್ತಿಗೆ ಅಂದರು, ಅವ್ರ ಮಕ್ಳುಗಳು ಎಲ್ಲರೂ ಬಂದರು. ಎಲ್ಲರ ಜೊತೆ ಸಿಕ್ಕಾಪಟ್ಟೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡೆಲ್ಲ ಕೂತಿದ್ವಿ. ಬಟ್ ಯಾವುದೇ ಥರದ್ದು ಕ್ಲಿಪ್ಪಿಂಗ್ಸ್ನೂ ತೊಗೊಳಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ವೀಡಿಯೋ ಮಾಡೋದನ್ನು ಮರ್ತ್ಕೊಬಿಟ್ಟಿದ್ದೆ. ಅದಾದಮೇಲೆ ನಾನು ಮನೆಗೆ ಬಂದು ಫೋನ್ನ ನೋಡ್ತೀನಿ, ಫೋನ್ನ ನೋಡಿದ್ರೆ ವೀಡಿಯೋಸೇ ಇಲ್ಲ ಗುರು. ಇದೇನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಆಶ್ಚರ್ಯ ಪಟ್ಕೊಂಡೆ. ಆದರೂ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಹುಡುಗ ಹುಡುಗಿ ಜೋಡಿ ಅಂತೂ ತುಂಬ ಅಂದರೆ ತುಂಬಾ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಪೇರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಹೊಸ ಜೀವನಕ್ಕೆ ಒಳ್ಳೆಯದಾಗಲಿ, ಇನ್ನು ಮುಂದೆ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ಆಶೀರ್ವದಿಸ್ತಾ, ನಾವು ಲಾಸ್ಟಲ್ಲಿ ಹೋಗಬೇಕಾದ್ರೆ ಇನ್ನೂ ಇಷ್ಟು ಚೆನ್ನಾಗಿ ರೆಡಿಯಾಗಿ ಅಕ್ಕ ತಂಗಿರು ಫೋಟೋಸ್ ತಗೊಳ್ಳಿಲ್ಲ ಅಂದರೆ ಹೆಂಗೆ ಅಲ್ವಾ. ಸೊ ನಾವು ಕೂಡ, ನನ್ನ ಮಗ ಗಿಂಜಾಡ್ತಾ ಇದ್ದ, ಸ್ವಲ್ಪ ಬೈತಾ ಇದ್ದ, ಆದರೂ ಪರವಾಗಿಲ್ಲ ಫೋಟೋ ತಗೊಡು ಅಂತ ಹೇಳಿ ಒಂದಷ್ಟು ಫೋಟೋನ ತೆಗೆಸ್ಕೊಂಡು ಮನೆ ಕಡೆ ಹೊರಟ್ವಿ. ಸದ್ಯಕ್ಕೆ ಇದಾಗಿತ್ತು ಮದುವೆಯ ಒಂದು ಸಿಂಪಲ್ ವ್ಲಾಗ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಲ್ ದೆನ್ ಟೇಕ್ ಕೇರ್, ಬಾಯ್.